ಗುಡ್ ಈವ್ನಿಂಗ್ ಎಲ್ರಿಗೂ, ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೇನೆ. ಹಾಗೆ ಈವ್ನಿಂಗ್ ಈಗ ಸ್ನ್ಯಾಕ್ಸ್ ತಿನ್ನಲಿಕ್ಕೆ ಹೋಗ್ತಾ ಇರೋದು. ಮಂಗಳೂರಿನ ಫೇಮಸ್ ಕೆಫೆಗೆ ಹೋಗ್ತಾ ಇದ್ದೇವೆ. ಬ್ರೇಕ್ಫಾಸ್ಟ್ ತಿನ್ನಬೇಕಾ, ಸ್ನ್ಯಾಕ್ಸ್ ತಿನ್ನಬೇಕಾ? ಹಾಗಾದರೆ ಈ ಕೆಫೆಗೆ ಬನ್ನಿ. ಈ ಕೆಫೆ ಇರೋದು ಕದ್ರಿಯಲ್ಲಿ ವನಸ್ ರೆಸ್ಟೋರೆಂಟಿನ ಸೈಡಲ್ಲಿದೆ. ಬೆಳಿಗ್ಗೆ ಹೋದ್ರು ಸಂಜೆ ಹೋದ್ರು ಫುಲ್ ರಶ್ ಇರುತ್ತೆ. ನೋಡಿ, ನಮಗೆ ಕೂಡ 1 ಗಂಟೆ ವೆಯ್ಟ್ ಮಾಡಬೇಕಾಯಿತು, ಯಾಕೆಂದರೆ ಅಷ್ಟು ರಶ್ ಇದೆ ಇದು. ಯಾಕೆಂದರೆ ಅಲ್ಲಿ ಸಿಗುವ ತಿಂಡಿ ನಿಮಗೆ ಬೇರೆ ಯಾವ ಕಡೆನೂ ಸಿಗೋದಿಲ್ಲ. ಅಷ್ಟು ಟೇಸ್ಟಿಯಾದ ಡಿಲಿಷಿಯಸ್ ನಿಮಗೆ ಸ್ನ್ಯಾಕ್ಸ್, ಬ್ರೇಕ್ಫಾಸ್ಟ್ ಎಲ್ಲ ಸಿಗುತ್ತೆ. ನೀವು ನೋಡ್ಬೋದು, ಒಳಗಡೆ ತುಂಬ ರಶ್ ಇದೆ, ಅಷ್ಟು ಜನ ಬರ್ತಾರೆ. ಫೈನಲಿ ನಮಗೆ ಒಳಗಡೆ ಎಂಟ್ರಿ ಸಿಕ್ಕಿದ್ದು. ಕಾರ್ ಪಾರ್ಕಿಂಗೂ ಇದೆ ಒಳಗಡೆ. ನಂದಂತೂ ಫೇವ್ರೆಟ್ ಪ್ಲೇಸ್ ಇದು. ಮಂಗಳೂರಿಗೆ ಬಂದರೆ ಇಲ್ಲಿ ಒಮ್ಮೆ ವಿಸಿಟ್ ಮಾಡಲೇಬೇಕು ನನಗೆ. ನೀವು ಯೋಚಿಸ್ಬೋದು ಇಲ್ಲಿ ಏನು ಫೇಮಸ್, ಇಷ್ಟು ಜನ ಯಾಕೆ ಬರ್ತಾರಂತ. ಅದೇ ನಿಮಗೆ ನಾನು ಹೇಳ್ತೇನೆ, ಬನ್ನಿ ನನ್ನ ಜೊತೆ. ಈಗ ಕ್ರಿಸ್ಮಸ್ ಸೀಸನ್ ಆದ್ದರಿಂದ ಎಲ್ಲ ಡೆಕೋರೇಷನ್ಸ್, ಲೈಟಿಂಗ್ಸ್, ಕ್ರಿಸ್ಮಸ್ ಟ್ರೀ ಮತ್ತು ಸಂತಾಕ್ಲೋಸ್ ಎಲ್ಲ ಹಾಕಿದ್ದಾರೆ. ನೋಡ್ಬೋದು ನೀವು, ಲೈಟಿಂಗ್ಸ್ ಎಲ್ಲ ಹಾಕಿ ತುಂಬ ಚೆಂದ ಕಾಣ್ತಾ ಉಂಟು ಈ ಕದ್ರಿ ಕೆಫೆ. ಮತ್ತು ಆರ್ಡರ್ ಮಾಡಿದರೆ ಕಾರಲ್ಲಿ ಕೂಡ ಕೂತ್ಕೊಂಡು ತಿನ್ಬೋದು. ಅಷ್ಟೇ ಅಲ್ಲದೆ ಕೆಳಗಡೆ ಕೂಡ ಕೂತ್ಕೊಂಡು ತಿನ್ನಲಿಕ್ಕೆ ಅವರು ಚೇರ್ ಎಲ್ಲ ಹಾಕಿದ್ದಾರೆ. ಹಾಗೆ ನಾವು ಹೋಗ್ತಾ ಇದ್ದೇವೆ ಮೇಲ್ಗಡೆ, ಯಾಕೆಂದರೆ ಕೆಳಗಡೆ ಪ್ಲೇಸ್ ಇರಲಿಲ್ಲ. ನೋಡಿ, ಎಲ್ಲ ಕೂತ್ಕೊಂಡು ಈ ರೀತಿ ಸ್ನ್ಯಾಕ್ಸನ್ನು ಎಂಜಾಯ್ ಮಾಡ್ತಾ ಇದ್ದಾರೆ. ಮತ್ತು ಮೇಲ್ಗಡೆ ಕೂಡ ಪ್ಲೇಸ್ ಇದೆ ಕೂತ್ಕೊಳ್ಳಿಕ್ಕೆ. ಮತ್ತು ನನಗೆ ತುಂಬ ಇಷ್ಟ ಆದದ್ದು ಏನಂದರೆ, ಇಲ್ಲಿ ಸೈಡಲ್ಲಿ ಎಲ್ಲ ನೀವು ನೋಡ್ಬೋದು ಪ್ಲಾಂಟ್ಸ್ ಎಲ್ಲ ಹಾಕಿದ್ದಾರೆ, ತುಂಬ ಗ್ರೀನರಿ ಇದೆ. ಮತ್ತು ಕ್ಲೆನ್ಲಿನೆಸ್ಸಿಗೆ ತುಂಬ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ, ಅಷ್ಟು ಕ್ಲೀನಾಗಿ ಇಟ್ಟಿದ್ದಾರೆ ಈ ಕದ್ರಿ ಕೆಫೆಯನ್ನು. ಮೇಲ್ಗಡೆ ಈ ರೀತಿ ಇದೆ, ನೋಡ್ಬೋದು, ತುಂಬ ಚೆಂದ ಕಾಣ್ತಾ ಉಂಟು ಪ್ಲೇಸ್. ಮತ್ತು ನೋಡಿ, ಸೈಡಲ್ಲಿ ಎಲ್ಲ ಗಿಡ ಹಾಕಿ ಚೆಂದಾಗಿ ಇಟ್ಟಿದ್ದಾರೆ. ಅಂದರೆ ಮನಿ ಪ್ಲ್ಯಾಂಟ್ ಇದ್ದು ಹ್ಯಾಂಗಿಂಗ್ ಪ್ಲ್ಯಾಂಟ್ ಎಲ್ಲ ಹಾಕಿದ್ದಾರೆ. ಮನಿ ಪ್ಲ್ಯಾಂಟನ್ನು ಹ್ಯಾಂಗ್ ಮಾಡಿ ಹಾಕಿದ್ದಾರೆ, ತುಂಬ ಚೆಂದ ಉಂಟು. ನಾರ್ಮಲ್ ಪ್ರೈಸನ್ನು ಇಟ್ಟಿದ್ದಾರೆ. ಇಲ್ಲಿದ್ದು ಸ್ಪೆಷಲ್ ತಿಂಡಿ ಏನಂದರೆ, ಮತ್ತು ನನ್ನ ಫೇವ್ರೇಟ್ ಕೂಡ ಅಂತ ಹೇಳ್ಬೋದು, ಗೀ ಪೊಡಿ ಮಸಾಲ ದೋಸೆ. ಇದು ತುಂಬ ಕ್ರಿಸ್ಪಿಯಾಗಿ ಮಾಡ್ತಾರೆ. ಅಂದರೆ ಅದು ನಾವು ಕಟ್ ಮಾಡುವಾಗ ಕುರುಮ್ ಅಂತ ಸೌಂಡ್ ಬರ್ತದೆ, ಅಷ್ಟು ಕ್ರಿಸ್ಪಿಯಾಗಿರುತ್ತೆ. ನೋಡ್ಬೋದು, ಒಳಗಡೆಯಿಂದ ಪೊಡಿ ಹಾಕಿ ಮತ್ತು ಮಸಾಲ ಇದು ಪೊಟೇಟೊ ಬಾಜಿ ಹಾಕಿ ರೆಡ್ ಚಟ್ನಿ ಮತ್ತು ಇದರ ಜೊತೆ ಕೋಕೋನಟ್ ಗ್ರೀನ್ ಚಟ್ನಿ ಇರುತ್ತೆ. ತುಂಬ ಟೇಸ್ಟಿ ಇದು. ನೀವು ಒಮ್ಮೆ ಟ್ರೈ ಮಾಡಿದರೆ ನೀವು ಖಂಡಿತ ಮತ್ತೆ ವಿಸಿಟ್ ಮಾಡ್ತೀರಾ, ಅಷ್ಟು ಟೇಸ್ಟಿಯಾಗಿದೆ. ಅಷ್ಟೇ ಅಲ್ಲದೆ ಇಲ್ಲಿ ನಿಮಗೆ ಇನ್ನೊಂದು ಫೇಮಸ್ ಏನಂದರೆ ಗೀ ಇಡ್ಲಿ ಪೊಡಿ ದೋಸೆ ಅಂತ, ಅದು ಕೂಡ ತುಂಬ ಟೇಸ್ಟಿ. ಅದು ಕೂಡ ಒಮ್ಮೆ ಟ್ರೈ ಮಾಡಿ ಇಲ್ಲಿ ಬಂದರೆ. ನೋಡಿ, ಎಷ್ಟು ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿದೆ. ಒಳ್ಳೆ ಮೇಲ್ಗಡೆ ಗೀ ಹಾಕಿ ಪೊಡಿ ಎಲ್ಲ ಹಾಕಿ, ಮತ್ತು ಈ ರೆಡ್ ಚಟ್ನಿ ಅಂತೂ ನೀವು ಮತ್ತೆ ತಿಂತೀರಾ ತಗೊಂಡು, ಅಷ್ಟು ಟೇಸ್ಟಿಯಾಗಿ ಇರುತ್ತೆ ಇಲ್ಲಿದ್ದು. ಮತ್ತು ಈ ರೀತಿಯ ಗೀ ಪೊಡಿ ಮಸಾಲ ದೋಸೆ ನಿಮಗೆ ಯಾವ ಕೆಫೆಯಲ್ಲಿ, ಯಾವ ರೆಸ್ಟೋರೆಂಟಲ್ಲಿ ಕೂಡ ಅಂದರೆ ಸಿಗಲಿಕ್ಕಿಲ್ಲ, ಅಷ್ಟು ಯಮ್ಮಿ ಆಗಿದೆ. ಒಮ್ಮೆ ಟ್ರೈ ಮಾಡಿ. ಹಾಗೆ ನಾವು ನಮ್ಮ ಸ್ನ್ಯಾಕ್ಸನ್ನು ಎಂಜಾಯ್ ಮಾಡಿ ಹೋಗ್ತಾ ಇದ್ದೇವೆ. ನೋಡಿ, ಇದು ಕದ್ರಿ ಕೆಫೆ, ಪ್ಯೂರ್ ವೆಜ್. ತುಂಬ ಟೇಸ್ಟಿಯಾಗಿ ಇಲ್ಲಿ ಸ್ನ್ಯಾಕ್ಸ್, ಬ್ರೇಕ್ಫಾಸ್ಟ್ ಸಿಗ್ತದೆ. ಅಷ್ಟೇ ಅಲ್ಲದೆ ಗೋಳಿ ಬಜೆ, ಬನ್ಸ್, ಇಡ್ಲಿ, ತಟ್ಟೆ ಇಡ್ಲಿ, ಮಸಾಲ ದೋಸೆ ಎಲ್ಲ ರೀತಿಯ ನಿಮಗೆ ಬ್ರೇಕ್ಫಾಸ್ಟ್ ಸಿಗುತ್ತೆ. ಮತ್ತು ಕದ್ರಿ ಕೆಫೆಯಲ್ಲಿ ಚಾಟ್ಸ್ ಮತ್ತು ಮಿಲ್ಕ್ ಶೇಕ್, ಕಾಫಿ, ಟೀ, ಬಾದಾಮ್ ಮಿಲ್ಕ್ ಈ ರೀತಿಯೂ ಇದೆ. ನಿಮಗೆ ನನ್ನ ಈ ವ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್, ಟೇಕ್ ಕೇರ್.